ಇತಿಹಾಸ ಪ್ರಸಿದ್ಧವಾದ ಕೆಆರ್ಪುರ ಸಂತೆಯಲ್ಲಿ ಗುತ್ತಿಗೆದಾರರ ಸುಂಕ ವಸೂಲಿಗೆ ಎಲೆ ಶ್ರೀನಿವಾಸಡ್ಡಿ ಕಳೆದ 1.5 ದಶಕದಿಂದ ಸಂತೆ ಆಡಳಿತವನ್ನು ತನ್ನ ಕೈಯಲ್ಲಿಟ್ಟುಕೊಂಡಿದ್ದ ಶ್ರೀನಿವಾಸ್ ಇದೀಗ ಅವರದೇ ಗರಡಿಯಲ್ಲಿ ಬೆಳೆದ ಅಂಜನ್ ಮೂರ್ತಿಗೆ ಟೆಂಡರ್ ಸಿಕ್ಕಿರುವುದಕ್ಕೆ ಪರೋಕ್ಷವಾಗಿ ವಿರೋಧ ವಿನಾಕಾರಣ ತಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆಂದ ಗುತ್ತಿಗೆದಾರ ಅಂಜನ್ ಮೂರ್ತಿ ಈ ಹಿಂದೆ ಬಿಬಿಎಂಪಿ ಅಧಿಕಾರಿಗಳು ಕರೆದಿದ್ದ ಟೆಂಡರ್ ಪಡೆದು ನ್ಯಾಯಯುತವಾಗಿ ಸುಂಕ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರು ದಾಖಲಾತಿಗಳ ಪ್ರಕಾರ 1 ಎಕರೆ 10 ಗುಂಟೆ ಸಂತೆ ಸ್ಥಳದಲ್ಲಿ ಸುಂಕ ವಸೂಲಿ ಮಾಡುವಂತೆ ಶ್ರೀನಿವಾಸ್ ಒತ್ತಾಯ ಈ ಹಿಂದೆ ಎಲೆ ಶ್ರೀನಿವಾಸ್ ತಂಡದವರು ಸುಂಕ ವಸೂಲಿ ಮಾಡುತ್ತಿದ್ದಂಥ ಬಸ್ ನಿಲ್ದಾಣದ ಶೆಡ್ ರಸ್ತೆ ಬದಿಗಳಲ್ಲಿ ಸುಂಕ ವಸೂಲಿ ಮಾಡಬಾರದೆಂದು ಖ್ಯಾತೆ ತೆಗೆಯುತ್ತಿರುವ ಎಲೆ ಶ್ರೀನಿವಾಸ್ ಮತ್ತು ಟೀಮಿ ಹಿಂದೆ ಸುಂಕ ವಸೂಲಿ ಮಾಡುತ್ತಿರುವ ವಿಡಿಯೋ ಸಮೇತ ಬಹಿರಂಗಪಡಿಸಿರುವ ಅಂಜನ್ ಮೂರ್ತಿ ಈ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿರುವ ಗುತ್ತಿಗೆದಾರ ಅಂಜನ್ ಮೂರ್ತಿ ಗೂಂಡಾಗಿರಿ ಮಾಡಿಕೊಂಡು ಗಾಂಜಾ ಅವ್ರನ್ನೆಲ್ಲ ಬೆಳೆಸ್ಕೊಂಡು ರೌಡಿಸಮ್ ಮಾಡಿಕೊಂಡು ಇವರೇ ಮಾಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ, ಕ್ಷೇತ್ರ ಎಲ್ಲ ಗೊತ್ತಿದೆ, ಮಾರ್ಕೆಟಲ್ಲೂ ಗೊತ್ತಿದೆ. ರೌಡಿ ಅಂತ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ರೌಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಲಾಸ್ಟ್ ಸಂತೆನಲ್ಲಿ ಒಂದು ಗಲಾಟೆನೇ ಆಯಿತು. 17 ದಿವಸ ಜೈಲಲ್ಲೂ ಇದ್ದೆ. ಏನು ಹೊಸದಲ್ಲ, ಬಟ್ ಏನು ಗೊತ್ತಾ, ಲಾಸ್ಟ್ನಲ್ಲಿ ಹೊಡೆದಾಡ್ಕೊಂಡ್ರೆ ನಾವೇ ಹೊಡೆದಾಡ್ಕೊಳ್ಬೇಕು. ನಾವು ಯಾವುದು ಹಫ್ತಾ ಆಗಲಿ ಇನ್ನೊಂದಾಗಲಿ ಯಾವುದು ವಸೂಲಿ ಮಾಡ್ತಾಯಿಲ್ಲ. ಹಫ್ತಾ ವಸೂಲಿ ಮಾಡಿದ್ದೆ ಇವರು. 6 ವರ್ಷ ಟೆಂಡರ್ ಇಲ್ದಿರೋ ಟೈಮಲ್ಲಿ ಕೂಡ ಕಲೆಕ್ಷನ್ ಮಾಡಿ ಹಫ್ತಾ ವಸೂಲಿ ಮಾಡಿರೋದು ನನ್ನ ಹತ್ರ ವಿಡಿಯೋ ಇದೆ. ದೌರ್ಜನ್ಯ ಸರ್ ನಮಸ್ಕಾರ. ನನ್ನ ಹೆಸರು ಅಂಜನಮೂರ್ತಿ ಅಂತ. ಕೆಆರ್ಪುರಂ ಸಂತೆ ಮಾರ್ಕೆಟ್ನ ಗುತ್ತಿಗೆದಾರನಾಗಿದ್ದೀನಿ. BBMP ವತಿಯಿಂದ ಪಡ್ಕೊಂಡಿದ್ದೀನಿ. ಈಗ 1 ವರ್ಷದಿಂದ BBMP ವತಿಯಿಂದ ಪಡ್ಕೊಂಡು ತಿಂಗಳಿಗೆ 10 ಲಕ್ಷ ಲಾಭದಾಯಕ ಮಾಡ್ತಾಯಿದ್ದೀವಿ. 1 ವರ್ಷಕ್ಕೆ 1,20,00,000 ಲಾಭದಾಯಕವನ್ನು GBAಗೆ ಮಾಡ್ತಾಯಿದ್ದೀವಿ. ಈಗ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮಾರ್ಕೆಟ್ಗೆ GBAಗೆ ಬರೋ ಇದೇ ಅತಿ ಹೆಚ್ಚಾಗಿದೆ ಕರ್ನಾಟಕದಲ್ಲೇ. ಆಮೇಲೆ ನೀಟಾಗಿ ಮಾಡ್ಕೊಂಬಂದಿದ್ದೀವಿ. ರೈತರಿಗೆ ವ್ಯಾಪಾರಸ್ಥರಿಗೆ ಯಾವುದೇ ಗೊಂದಲ ಇಲ್ಲ, ಏನೂ ಇಲ್ಲ. ನೀಟಾಗಿ ಅವರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಏನು ಸೌಕರ್ಯ ಬೇಕು ಮಾಡಿಕೊಂಡು ನೀಟಾಗಿ ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ. 1 ವರ್ಷದಿಂದ ನೀಟಾಗಿ ಮುಗಿದಿದೆ. ಈಗ ಹೈಕೋರ್ಟ್ ಆರ್ಡ್ರು ಆಗಿದೆ ನಮಗೆ. ಇವರು ಟೆಂಡರ್ ಮಾಡಲಿಲ್ಲ ಅಂಥೇಳಿ ನಾವು GBA ಇದು ಹೈಕೋರ್ಟಿಂದ ಉಚ್ಚ ನ್ಯಾಯಾಲಯದಿಂದ ನಾವು ಆದೇಶ ಪಡ್ಕೊಂಬಂದು ಅದೇನಿದೆಯೋ ಇಷ್ಟು ದಿನ ಏನೋ ಯಾವ ಥರ ಮಾಡ್ಕೊಂಡೋದ್ರು ಅದೇ ಥರ ಮಾಡ್ಕೊಂಡು ಹೋಗಿ ಅಂತ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಹಿಂದೆ ಟೆಂಡರ್ ಪಡೆದಿರುವಂಥ ಫಾರೂಕ್ ಆಗಲಿ ಎಲೆ ಶ್ರೀನಿವಾಸ್ ಆಗಲಿ ಇವರಿಗೆ ಹೊಟ್ಟೆವರಿ ಬಂದು 1 ವರ್ಷ ಕಂಪ್ಲೀಟ್ ಆಗಿ 1 ವರ್ಷ ಕಂಪ್ಲೀಟ್ ಆದ್ರೂ ಇವ್ರು ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹೈಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ಮಾಡಿರೋದ್ರಿಂದ ಸುಮ್ಮನೆ ಈಗ ಇಲ್ಲ ಸಲ್ಲದ ಆರೋಪ ಹಫ್ತಾ ವಸೂಲಿ ಅಂತ ಏನೇನೋ ಗೊಂದಲ ಜನಗಳಿಗೆ ಸೃಷ್ಟಿ ಮಾಡ್ತಾಯಿದ್ದಾರೆ, ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ. ನಾವು ಯಾವುದು ಹಫ್ತಾ ಆಗಲಿ ಇನ್ನೊಂದಾಗಲಿ ಯಾವುದು ವಸೂಲಿ ಮಾಡ್ತಾಯಿಲ್ಲ. ಹಫ್ತಾ ವಸೂಲಿ ಮಾಡಿದ್ದೆ ಇವರು. 6 ವರ್ಷ ಟೆಂಡರ್ ಇಲ್ದಿರೋ ಟೈಮಲ್ಲಿ ಕೂಡ ಕಲೆಕ್ಷನ್ ಮಾಡಿ ಹಫ್ತಾ ವಸೂಲಿ ಮಾಡಿರೋದು ನನ್ನ ಹತ್ರ ವಿಡಿಯೋ ಇದೆ. ಹೈಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ನಾನು ನ್ಯಾಯಬದ್ಧವಾಗಿ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಇವರು ಸುಮ್ಮನೆ ಹಫ್ತಾ ಗೂಂಡಾಗಿರಿ ಎಲ್ಲ ಇವರೇ ಮಾಡ್ಕೊಬಂದಿರೋದು 20 ವರ್ಷದಿಂದ ಎಲ್ಲರಿಗೂ ಗೊತ್ತಿದೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆ, ಈ ಕಡೆ ಅರ್ಧ ಕಿಲೋಮೀಟ್ರ್ ಇದೆ ಅಂತ ಇವರೇ ಹೇಳ್ಕೊಂಡು ಬಂದು ಇಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಗಾಂಜಾ ಅವ್ರನ್ನೆಲ್ಲ ಬೆಳೆಸ್ಕೊಂಡು ರೌಡಿಸಮ್ ಮಾಡಿಕೊಂಡು ಇವರೇ ಮಾಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ, ಕ್ಷೇತ್ರ ಎಲ್ಲ ಗೊತ್ತಿದೆ, ಮಾರ್ಕೆಟಲ್ಲೂ ಗೊತ್ತಿದೆ. ರೌಡಿ ಅಂತ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ರೌಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ರೈತರನ್ನ ಚುಚ್ಚಿ ಹೊಟ್ಟೆ ಕೊಯ್ದು ಜೈಲಿಗೆ ಹೋಗಿ ಬಂದಿರೋ ವ್ಯಕ್ತಿ ಈ ಎಲೆ ಶ್ರೀನಿವಾಸು. ಇದು ಎಲ್ಲರಿಗೂ ಗೊತ್ತಿದೆ. ಜೈಲಲ್ಲೂ ಹೋಗಿ ಬಂದು ಜೈಲು ವಾಸ ಮಾಡಿ ಬಂದಿದ್ದಾನೆ. ಆಲ್ರೆಡಿ ರೌಡಿ ಶೀಟ್ರು ಮಾಡಬೇಕಂತ ಲಾಸ್ಟ್ ಟೈಮೇ ನಮ್ಮ DC ಸಾಹೇಬರು ACP ಸಾಹೇಬರು ಬಾಬು ಸರ್ ಮಾಡಿದರು. ಏನೋ ಇವರ ರಾಜಕೀಯ ಕುಮ್ಮಕ್ನಿಂದನೋ ಇಲ್ಲಾಂದ್ರೆ ಪ್ರಬಲದಿಂದನೋ ಇಲ್ಲ ದುಡ್ಡಿನ ಶಕ್ತಿಯಿಂದನೋ ಇವರು ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಇದ್ದಾರೆ. ಈಗ ಒಂದು ಕೇಸ್ ಹಾಕಿದ್ರೆ ರೌಡಿ ಶೀಟ್ರಾಗಿ ಒಳಗಡೆ ಹೋಗೋದು ಈ ವ್ಯಕ್ತಿ. ಅದು ಗೊತ್ತಿದೆ ಎಲ್ಲರಿಗೂ. ಇದು ಸುಮ್ಮನೆ ನಮ್ಮ ಮೇಲೆ ಇಲ್ಲ ಸಲಭ ನಾವು ID ಕಾರ್ಡ್ ಮಾಡಿಸಿ ನೀಟಾಗಿ ಇವ್ರು 100 ರೂಪಾಯಿ ತೊಗೊಳ್ಳೋ ಜಾಗದಲ್ಲಿ ನಾವು 50 ರೂಪಾಯಿನೇ ತೊಗೊಂಡು ಕಲೆಕ್ಷನ್ ಮಾಡ್ತಾಯಿದ್ದೀವಿ. ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ತೇಜಾವಾದ ಮಾಡಿಕೊಂಡು ನಮ್ಮ ಮೇಲೆ ಲಾಸ್ಟಲ್ಲಿ ಯಾವ ಅಸ್ತ್ರನೂ ಆಗದಿಲ್ಲ ಅಂದಿದ್ದವಾಗ ಇದು ಯಾವ ಅಸ್ತ್ರ ಅಂದರೆ
ಅಪಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದಕ್ಕೆಲ್ಲ ಈಗ ಕಾನೂನು BBMP ಅವರಾಗಲಿ ಇವ್ರ ಮೇಲೆ, ಆಮೇಲೆ ಇಲ್ಲೇ ಸ್ಟೇಷನ್ ಇದೆ ನಮ್ಮ ಸ್ಥಳೀಯ ಸ್ಟೇಷನ್ ಲ್ಯಾಂಡ್ ಆರ್ಡರ್ ಆಗಲಿ ಟ್ರಾಫಿಕ್ ಅವರಾಗಲಿ ಸುಮ್ಮನೆ ಸುಳ್ಳು ಅಪವಾದಗಳು ಮಾಡ್ಕೊಂಡು ಸ್ಟೇಷನ್ ಮೇಲೆ GB ಅವ್ರ ಮೇಲೆ ಎಲ್ಲರ ಮೇಲೆ ತಪ್ಪು ಆಪಾದನೆಗಳನ್ನು ಬಳಸ್ಕೊಂಡು ಅವ್ರಿಗೆ ದುಡ್ಡು ಕೊಡ್ತಾ ಇವ್ರು ದುಡ್ಡು ಕೊಡ್ತಾಯಿದ್ದಾರೆ, ಇದು ಮಾಡ್ತಾಯಿದ್ದಾರೆ ಅದು ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಬರ್ತಾಯಿದ್ದಾರೆ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತ ಈ ಮೂಲಕ ಇವ್ರನ್ನ ಸೂಕ್ತ ಕ್ರಮ ಜರುಗಿಸ್ಬೇಕು. ಇವರು ಇವ್ರದ್ದು ಏನಿದೆಯೋ ತನಿಖೆ ಮಾಡಿ, ಇವ್ರದ್ದು ರೌಡಿ ಶೀಟರ್ ಆಗಲಿ ಇನ್ನೊಂದು ಕೇಸ್ಗಳೇನಿದೆಯೋ ಇದ್ರ ನೋಡಿ ಇವ್ರನ್ನ ಪರಿಶೀಲನೆ ಮಾಡಿ ಇವ್ರನ್ನ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ. ಇವನೇ ಹೇಳ್ಕೊಂಡಿದ್ದಾನೆ ITI ಗೇಟಲ್ಲಿ ಕಲೆಕ್ಷನ್ ಮಾಡಿದ್ದಾನೆ, ಅದೆಲ್ಲ ವೀಡಿಯೋ ಸಮೇತ ನನ್ನ ಹತ್ರ ರೆಕಾರ್ಡ್ ಇದೆ, ಕೊಡ್ತೀನಿ. ನಾನು ರೌಡಿ, ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ಕೊಂಡಿರೋದು ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. 2008-09ರಲ್ಲಿ ರೈತರಿಗೆ ಚುಚ್ಚಿ ಒಳಗಡೆ ಇದೇ ಮಾರ್ಕೆಟಲ್ಲಿ ರೈತರಿಗೆ ಎಲ್ಲರಿಗೂ ಹೊಡೆದು ಕಳಿಸಿ ಅವ್ರನ್ನ ಹೊಟ್ಟೆ ಕೊಯ್ದು ಜೈಲಿಗೆ ಹೋಗಿ ಬಂದಿರೋದು ನಡೆದಿದೆ. ಅದು ಪ್ರಕರಣಗಳು ಇಲ್ಲಿ ದಾಖಲಿದೆ ಎಲ್ಲರ ಹತ್ರನೂ, ಆಯಿತಾ. ಈಗ ರೌಡಿ ಶೀಟ್ರು ಆಗೋದಕ್ಕೆ ಈಗ ಮೊನ್ನೆನೇ ಮಾಡಿದರು ಯಾವುದೋ ಪ್ರಬಲದಿಂದ, ಅದು ಮುಂದೆ ಇದಾಗಿದೆ. ಅದರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಿ ಅವ್ರ ಮೇಲೆ ಏನಿದೆಯೋ ಕಾನೂನು ಕ್ರಮ ಜರುಗಿಸ್ಬೇಕಂತ ತನಿಖೆ ಮಾಡಿಕೊಂಡು ಕಾನೂನು ಕ್ರಮ ಜರುಗಿಸ್ಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ಸರ್ ಈಗ ಇಷ್ಟು ದಿನ 1 ವರ್ಷದಿಂದ ನೀಟಾಗಿ ಮಾಡ್ಕೊಂಬಂದಿದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ. ಫಸ್ಟ್ 6 ತಿಂಗಳು ಇದೇ ಥರ ಮಾಡಿದ್ರು, ಆಮೇಲೆ 107 ಆಯಿತು ನಮ್ಮ DCP ಸರ್ ಹತ್ರ ಇಲ್ಲಿ ವೈಟ್ಫೀಲ್ಡಲ್ಲಿ. ಈಗ ಸೈಲೆಂಟಾಗಿದ್ದರು, ಮತ್ತೆ ಈಗ 1 ವರ್ಷ ಕಂಪ್ಲೀಟ್ ಆಯ್ತಲ್ಲ ಅಂತೇಳಿ ಈಗ ಶುರು ಮಾಡಿಕೊಂಡು ಮತ್ತೆ ಸುಮ್ಮನೆ ಜನಗಳಿಗೊಂದು ಸೃಷ್ಟಿ ಮಾಡೋದು, ರೈತರು ಸೃಷ್ಟಿ ಮಾಡ್ತಾಯಿದ್ದಾರೆ. ಕೋರ್ಟ್ ಆರ್ಡ್ರ್ ಏನಿದೆಯೋ ಅದ್ರ ಪ್ರಕಾರ ನಾನು ಇಷ್ಟು ದಿನ ಏನು ಮಾಡ್ಕೊಂಡು ಹೋದ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ವರ್ಕ್ ಈಗ ನೆಕ್ಸ್ಟು ಟೆಂಡ್ರ್ ಆಗೋವರೆಗೂ ನಮ್ಗೆ ಏನು ಯಾವತ್ತು 30 ಲಕ್ಷ ನನಗೆ ಆಲ್ರೆಡಿ BBMPಯಲ್ಲಿ ಇದೆ ನಂದು ಮುಂಗಡಣ. ಅದು ನನ್ನ ಕೋರ್ಟ್ ಆರ್ಡರ್ ಏನಿದೆಯೋ ಅವಾಗವರೆಗೂ ನೆಕ್ಸ್ಟ್ ಟೆಂಡ್ರ್ ಆಗೋವರೆಗೂ ನಾವು ಅದೇ ರೀತಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ. ಟೆಂಡರ್ ನೋಟಿಫಿಕೇಷನ್ ಆಗಿ ವರ್ಕ್ ಆರ್ಡ್ರ್ ಬೇರೆಯವ್ರಿಗೆ ಕೊಡೋವರೆಗೂ ನಮ್ಗೆ ಏನಿದೆಯೋ ನಮಗೆ ಸ್ಟಾಪ್ ಅಂತೇಳಿ BBMP ಕೊಡೋವರೆಗೂ ನಾವು ಮಾಡ್ಕೊಂಡು ಹೋಗ್ತೀವಿ. ಅದು ಆಮೇಲೆ ಸುಮ್ಮನೆ ನಮ್ಮ ಹುಡುಗರು ಬ್ಯಾರ್ಜ್ ಹಾಕ್ಕೊಂಡು ನೀಟಾಗಿ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ಯಾವುದೋ ಪ್ರಬಲ ವ್ಯಕ್ತಿಯಿಂದನೋ ಇವನೇ ಎಲೆಕ್ಷನ್ ಕರ್ಕೊಂಡೋಗಿ ಯಾರೋ ದಾರಿಯಲ್ಲಿ ಹೋಗೋನ ಕೈಯಲ್ಲಿ ಸುಮ್ಮನೆ FIR ಮಾಡಿಸಿದ್ದಾನೆ ನಮ್ಮ ಹುಡುಗರು ಪಾಪ ಸಿಬ್ಬಂದಿ ಮೇಲೆ. ಇಬ್ಬರು ನೀಟಾಗಿ ಅವ್ರು ಕಲೆಕ್ಷನ್ ಮಾಡ್ಕೊಂಡು ಬರ್ತಾಯಿದ್ರು. ಇಷ್ಟು ದಿನ ಏನೂ ಇಲ್ಲ, ಈ 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಏನೂ ಇಲ್ಲ. ಈಗ ಹೊಸ್ದಾಗಿ ಏನೋ ಪ್ರಕರಣ ದಾಖಲು ಮಾಡಿಕೊಂಡು ಇವರು ಒತ್ತಡದಿಂದ FIR ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಕಮಿಷನರ್ ಹತ್ರ DCP ಹತ್ರ SCP ಅವ್ರ ಹತ್ರ ಕೊಟ್ಟಿದ್ದೀನಿ. ಇದ್ರ ಗಮನದಲ್ಲಿ ಅವರು ಯಾವ ಥರ ಮಾಡಿದಾರೋ ಮುಂದೆ ದಿನ ಯಾವ ಕ್ರಮ ತೊಗೊತಾರೋ ಕಮಿಷನರ್ ಸಾಹೇಬರು ಅದ್ರ ಬಗ್ಗೆ ನೋಡೋಣ, ಕಾದು ನೋಡ್ತೀವಿ ಸರ್. ನಾನಿಲ್ಲೇ KR ಪುರಂ ನಿವಾಸಿ, ಸ್ಥಳೀಯ ನಿವಾಸಿ. ನಾನು ಇದೇ ವಿಷಯ ಕಂಡು ನೋಡಿ ಕೇಳಿ ಇದು ತುಂಬ ಬಗೆಹರಿದ ಸಮಸ್ಯೆ ಅಂತೇಳಿ ನಾನೇ ಇದ್ರ ದಾಖಲೆಗಳನ್ನು ತೊಗೊಂಡಿದ್ದೀನಿ. ನೋಡಿ 2019ರಲ್ಲಿ BDAಗೆ ಹಸ್ತಾಂತರ ಮಾಡಿರ್ತಾರೆ 2 ಎಕರೆ 30 ಗುಂಟೆನ. ಅವತ್ತಿಂದ ಉಳಿಕೆ BDಯಲ್ಲಿ ಇರೋದು BBMPಯಲ್ಲಿ ಇರೋದು 1 ಎಕರೆ 14 ಗುಂಟೆನೇ, 1 ಎಕರೆ 14 ಗುಂಟೆನೇ. ಅದಕ್ಕೆ ಟೆಂಡರ್ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದೆನೂ. ಸೊ ಅವ್ರಿಗೆ ಉಲ್ಲೇಖ ಮಾಡಿಲ್ಲ ಎಲ್ಲೂ. ಈ ಹಿಂದೆ ಟೆಂಡರ್ ತೊಗೊಂಡಿರೋರಿಗೆ 1 ಎಕರೆ 14 ಗುಂಟೆನೇ ನಿಮಗೂ ಬರುತ್ತೆ ವ್ಯಾಪ್ತಿನ ಇಷ್ಟೇ ಬರೋದು ಅಂತೇಳಿ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಆದರೆ ಅಂಜನ್ಮೂರ್ತಿಯವ್ರು ತೊಗೊಂಡಾಗ ಉಲ್ಲೇಖ ಮಾಡಿ ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡ್ತಾರೆ 1 ಎಕರೆ 14 ಗುಂಟೆನೇ ನಿಮ್ಗೆ ಬರೋದು ಅಂತೇಳಿ. ಈ ಅಧಿಕಾರಿಗಳು ಅದ್ರ ಜೊತೆಗೆ ಈ LA ಶ್ರೀನಿವಾಸ್ ಇವ್ರ ಸಂಗಡಿಗರೆಲ್ಲ ಸೇರಿಕೊಂಡು ಶಾಮೀಲಾಗಿ ಅಂಜನ್ಮೂರ್ತಿನ ನಷ್ಟ ಉಂಟು ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದನ್ನು 1 ಎಕರೆ 14 ಗುಂಟೆ ಅಂತ ಉಲ್ಲೇಖ ಮಾಡಿಸಿದ್ದಾರೆ ಇದರಲ್ಲಿ. ಸೊ ಇದಾದಮೇಲೆ ಇವ್ರ ಹತ್ರ ಇದ್ದೇ ಇದ್ದಿಲ್ಲ ಈ ಜಾಗನ. ಮತ್ತೆ ಇನ್ನೊಂದು ಟೆಂಡರ್ ಮಾಡ್ತೀರಿ ಅಂತ ಕೂತಿದ್ದಾರೆ. ಅದಾದಮೇಲೆ ಟೆಂಡರ್ ಕೊಟ್ಟು ಅಕ್ಟೋಬರ್ 4ನೇ ತಾರೀಕು 2024 ಟೆಂಡರ್ ಕೊಡ್ತಾರೆ. ಸರ್ವೆ ಗಡಿ ಗುಡ್ಸಕ್ಕೆ ಬರೋದು 2025ರಲ್ಲಿ ಬರ್ತಾರೆ, ಅಂದರೆ 3ನೇ ತಿಂಗಳಲ್ಲಿ ಬರ್ತಾರೆ ಗಡಿ ಗುಡ್ಸೋಕ್ಕೆ. ಎಲ್ಲಿದೆ ನ್ಯಾಯ ಇದು? ಅಂದರೆ ಗಡಿ ಗುಡ್ಸಿದಿರೇ ಟೆಂಡರ್ ಮಾಡಿರೋದು ಇವರು ಅವಿಜ್ಞಾನಿಕವಾಗಿ ಮಾಡಿಬಿಟ್ಟು ಮತ್ತೆ ಅಲ್ಲೆಲ್ಲೂ ಉಲ್ಲೇಖ ಮಾಡಿಲ್ಲ. ಮತ್ತು ಇನ್ನೊಂದು ಟೆಂಡರ್ ಮಾಡ್ತಾರೆ 2 ಎಕರೆ 20 ಗುಂಟೆಗೆ. ಅಂದರೆ ಇದು ನೋಡಿ, ಇದರಲ್ಲಿ 2 ಎಕರೆ 20 ಗುಂಟೆಗೆ ಮತ್ತೆ ಟೆಂಡರ್ ಮಾಡ್ತಾರೆ ನೋಡಿ. 10/3/2025 ಇನ್ನೊಂದು ಟೆಂಡರ್ ಕರೀತಾರೆ. ಆಂಜನೇಯಮೂರ್ತಿ ಅವ್ರಿಗೆ ಕಾರ್ಯದರ್ಶಿ ಕೊಡುವಾಗ ಅಥವಾ ಟೆಂಡರ್ ಆಹ್ವಾನ ಮಾಡಿದಾಗ ಎಲ್ಲೂ ಉಲ್ಲೇಖ ಮಾಡಿಲ್ಲ ನಮ್ಮ ಬಳಿ ಇನ್ನೂ 2 ಎಕರೆ 20 ಗುಂಟೆ ಇದೆ ಅಂತ. ಆದಮೇಲೆ ಮತ್ತೆ ಟೆಂಡರ್ ಮಾಡೋಕ್ಕೆ ಇವ್ರು ರೆಡಿ ಮಾಡ್ತಾರೆ ಇವ್ರ ಕುಮ್ಮತ್ತಲ್ಲಿ. ಈ 2 ಎಕರೆ 20 ಗುಂಟೆನ LA ಶ್ರೀನಿವಾಸ್ ಅವ್ರು ತೊಗೊಂಡು ಅವರು ಒಂದು 20 ವರ್ಷದಿಂದ ನಡ್ಕೊಂಬಂದಿರೋದು ರೀತಿಯೇ ನಡೆಸಬೇಕು ಅನ್ನೋದು ಅವ್ರ ಉದ್ದೇಶ. ಇದಾಗಿತ್ತು ಇವ್ರದ್ದು ತೊಂದರೆಗಳು. ಮತ್ತು ಸುಮ್ಮನೆ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ. ನಾನು ಅವ್ರ ಬಳಿ ಅಂಜನ್ಮೂರ್ತಿ ಅವ್ರ ಬಳಿ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಾಯಿದ್ರು ನೀನು ಕೆಲಸ ಮಾಡೋಂಗಿಲ್ಲ ಅವ್ರ ಕೈಯಲ್ಲಿ ನನ್ನ ಮೇಲೆ ಸಾಕಷ್ಟು ಬಾರಿ FIR ಮಾಡಿಸಿದ್ದಾರೆ ಸುಮ್ಮನೆ. ಅದ್ರ ಜೊತೆಗೆ ಈ ಸಲ ಕೆಲಸ ಮಾಡ್ತಾಯಿದ್ದೀನಿ ಅಂತೇಳೇ ಬೇಕು ಅಂತೇಳಿ ಮತ್ತೆ ಈ 2 ದಿವಸದಿಂದ ಒಂದು FIR ಮಾಡಿಸಿದ್ದಾರೆ ನನ್ನ ಮೇಲೆ. ಸುಮ್ಮನೆ ಮಾಧ್ಯಮದಲ್ಲಿ ಹಾಕ್ಸೋದು, ನಮ್ಮ ಮನೇಲಿ
ನಮ್ಮ ತಾಯಿಯವರು ಮತ್ತು ನಮ್ಮ ತಮ್ಮ ನಮ್ಮ ಮನೇಲೆಲ್ಲ ಅಸ್ವಸ್ಥರಾಗಿದ್ದಾರೆ ಈ ವಿಷಯ ಘಟನೆ ತಿಳ್ಕೊಂಡಾಗಿಂದಾನು. ಇದಕ್ಕೆ ಅವರೇ ಮೂಲ ಕಾರಣ. ನನಗೇನಾದರೂ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರೋದ್ರಿಂದ ಈ ಎಲೆಕ್ಷನ್ ಸುಖ ಸುಮ್ಮನೆ ನನ್ನ ಮೇಲೆ ಇಲ್ಸಲ್ಲದ ಆರೋಪಗಳು ಹೊಡಿಸಿ ನನ್ನ ಮೇಲೆ 2-3 FIR ದಾಖಲು ಮಾಡಿಸಿದ್ದಾರೆ. ಅವರಿಂದ ನನ್ನ ಜೀವ ಬೆದರಿಕೆ ಇದೆ. ಅದೇ ರೀತಿ ನಮ್ಮ ತಾಯಿ ತಂದೆಯವ್ರ ಮನೆಯಲ್ಲಿ ಅಸ್ವಸ್ಥರಾಗ್ತಾ ಇದ್ದಾರೆ. ಇವರು ನಮ್ಮ ಮೇಲೆ ಸುಖ ಸುಮ್ಮನೆ FIR ಮಾಡ್ತಾ ಇರೋ ಕಾರಣದಿಂದ ವಿನಾಕಾರಣದಿಂದ ಮಾಡ್ತಾನೆ ಇದ್ದಾರೆ. ನಾನು ಇವ್ರ ಹತ್ರ ಕೆಲಸ ಮಾಡಿದಿರ ನಾನು ಹೆಂಗೆ ಜೀವನ ಮಾಡಲಿ? ಇವ್ರು ನನ್ನ ಮನೆ ಸಾಕ್ತಾರ ಇವ್ರೇನಾದರೂ? ಮತ್ತು ಇವ್ರ ಕೈಲಿ ಫೋನ್ ಮಾಡಿಸೋದು, ನೀನು ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ, ಮಾಡಿದ್ರೆ ನಿನ್ನ ಮೇಲೆ FIR ದಾಖಲು ಮಾಡಿಸ್ತೀನಿ ಅಂತೇಳಿ ನಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಧಮಕಿಯಾಗಿ ಹಾಕ್ಸ್ತಾ ಇದ್ದಾರೆ.